ಗೋವಿಂದರಾಜನಗರದಲ್ಲಿ ಸರ್ ಇಬ್ರು ಪೊಲೀಸ್ ಸಿಬ್ಬಂದಿ ಮೇಲೆ ಒಂದು ಆರೋಪ ಇದೆ. ಅಂದ್ರೆ ಒಬ್ಬನ ಕೊಲೆ ಕೇಸ್ ಮೇಲೆ ವಿಚಾರಣೆಗೆ ಕರ್ಕೊಂಡ್ ಬಂದಿದ್ರು. ಕರ್ಕೊಂಡ್ ಬಂದು ಅವ್ನು ವಿಚಾರಣೆ ಮಾಡಿ ಅವ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದಾಗ ವಿಶ್ವನಾಥನನ್ನ ವಾಪಸ್ ಕಳಿಸ್ತಾರೆ. ಅದಾದ್ಮೇಲೆ ಅವ್ನಿಗೆ ಏನೋ ದುಡ್ಡಿ ಡಿಮ್ಯಾಂಡ್ ಮಾಡಿದಾರಂತೆ. ಅದಾದ್ಮೇಲೆ ಅವ್ರನ್ನ ಮನೆ ಹತ್ರ ಇಬ್ರನ್ನ ರೌಡಿಗಳನ್ನ ಕಳಿಸಿ ಪ್ರಜ್ವಲ್ ಅನ್ನೋಂತ ಮತ್ತೆ ಇನ್ನೊಬ್ರು ಅಪ್ಸ್ಕಾಂಡ್ ಆಗಿದೆ ಸರ್. ಅವ್ರನ್ನ ಕಳಿಸ್ಬಿಟ್ಟು ಹಲ್ಲೆ ಮಾಡಿಸಿದಾರೆ ಅನ್ನೋದು ಆರೋಪ ಇದೆ. ಖಂಡಿತ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಇಂಥದ್ದು ಕೇಸ್ ನಮ್ಗೆ ಬೇಕು, ಕೊಡಿ, ನಾನು ಆಕ್ಷನ್ ತಗೊಳ್ತೀನಿ. ಯಾಕೆ ಈ ತರ ಆಗಿದೆ ನಮ್ ಗಮನಕ್ಕೆ ಬಂದಿಲ್ಲ. ನಾವು ಜಾಯಿಂಟ್ ಸಿಪಿ ಇಲ್ಲಿದ್ರೆ ನಾನು ಹೇಳ್ತೇನೆ ಅವ್ರಿಗೆ, ನೀವು ಏನ್ ಕಂಪ್ಲೇಂಟ್ ಇದೆ ಕೊಡಿ ಅಥವಾ ನಿಮ್ ಮಾಹಿತಿ ಇದು ಕೊಡಿ. ಎಲಿಗೇಷನ್ ಏನಿದೆ ಅದ್ರ ಬಗ್ಗೆ FIR ಆಗಿದೆ ಗೊತ್ತಿದೆ, ಬಟ್ ಎಲಿಗೇಷನ್ ಏನಿದೆ ಅದ್ರ ಬಗ್ಗೆ ವೆರಿಫೈ ಮಾಡ್ತಾರೆ. ಬೆಂಗಳೂರಲ್ಲಿ ರಾತ್ರಿ ಹೊತ್ತಲ್ಲಿ ಗೂಂಡಾಗಳು ಓಡಾಡೋದು ಹೊಸ ವಿಷಯವೇ ಅಲ್ಲ. ಆದರೆ ಗೂಂಡಾಗಳ ಹಿಂದೆ ಕಾಕಿಯ ನೆರಳು ನಿಂತಿದೆಯಂತೆ ಅನ್ನೋ ಹೊಸ ಆರೋಪ ಈಗ ಕೇಳಿ ಬಂದಿದೆ. ಅದು ಸಿಸ್ಟಮ್ಗೆ ಬಿದ್ದ ಕಪ್ಪು ಮಸಿ. ಗೋವಿಂದರಾಜನಗರ ಒಂದು ಮನೆ, ಆ ಮನೆ ಒಳಗಡೆ ಒಬ್ಬ ತಂದೆ ಹಾಗೂ ಮಗ, ಹೆಸರು ಮಂಜುನಾಥ್ ಹಾಗೂ ವಿಶ್ವನಾಥ. ಕೆಲ ದಿನಗಳ ಹಿಂದೆ ಇವರ ಬದುಕಿಗೆ ಪೊಲೀಸರ ಜೀಪ್ ಒಂದು ಎಂಟ್ರಿ ಕೊಟ್ಬಿಟ್ಟಿತ್ತು. ಒಂದು ಕೊಲೆಯ ಕೇಸ್, ಕ್ರೈಮ್ ಸ್ಟೇಜಲ್ಲಿ ಇದೆಯಾ ಬಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರಂತೆ ಪೊಲೀಸರು. ಗಂಟೆಗಳ ಗಟ್ಟಲೆ ಪ್ರಶ್ನೆಗಳ ಸುರಿಮಳೆ, ಒತ್ತಡ ಹಾಗೂ ಅನುಮಾನ. ಆದರೆ ತನಿಖೆ ಮುಗಿದ ಮೇಲೆ ಪೊಲೀಸರಿಗೆ ಗೊತ್ತಾಗಿರೋ ವಿಷಯ ಏನು ಗೊತ್ತಾ? ಈ ಹುಡುಗನಿಗೆ ಕೇಸ್ಗೆ ಯಾವುದೇ ಸಂಬಂಧವಿಲ್ಲ ಅಂತ. ಅಲ್ಲಿಗೆ ಕತೆ ಮುಗಿದು ಹೋಗಿದ್ರೆ ಚೆನ್ನಾಗಿತ್ತು. ಆದರೆ ಈ ಕತೆ ಶುರುವಾಗಿದ್ದೆ ಅಲ್ಲಿಂದ ಕಣ್ರಿ. ನಿಂದು ಈ ಕೇಸಲ್ಲಿ ಏನು ತಪ್ಪಿಲ್ಲ, ಆದರೂ ಬಿಡಬೇಕಂದ್ರೆ ಸ್ವಲ್ಪ ಡೀಲ್ ಬೇಕಲ್ಲ ಅಂತ ಪೊಲೀಸರು ಕೇಳಿದ್ರಂತೆ ಎಂಬ ಆರೋಪ ಈಗ ಪೊಲೀಸರ ಮೇಲಿದೆ. ಮೂಲಗಳ ಪ್ರಕಾರ ಹಣದ ಬೇಡಿಕೆ ಇಟ್ಟಿದ್ರಂತೆ. ಆದರೆ ನಂತರ ವಿಶ್ವನಾಥ್ ಒಬ್ಬ ನಿವೃತ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಮಗ ಅಂತ ಗೊತ್ತಾದ ತಕ್ಷಣ ಸನ್ನಿವೇಶವೇ ಬದಲಾಯಿತು. ಹುಡುಗನ್ನ ಬಿಟ್ಟು ಕಳಿಸಿದ್ರಂತೆ ಗೋವಿಂದರಾಜನಗರ ಪೊಲೀಸರು. ಆದರೆ ಕೆಲ ದಿನಗಳ ಬಳಿಕ ನಡೆದದ್ದು ಇನ್ನೂ ಭಯಂಕರ. ರಾತ್ರಿ ಸಮಯ ಬೈಕ್ ಮೇಲೆ ಬಂದಂಥ ಯುವಕರು ಕೈಯಲ್ಲಿ ಲಾಂಗು ಕಟ್ಟಿಗೆ ಇಟ್ಕೊಂಡು ನೇರವಾಗಿ ವಿಶ್ವನಾಥ್ ಮನೆ ಮುಂದೆ ಬಂದು ಬ್ರೇಕ್ ಹಾಕಿದರು. ಪೊಲೀಸರಿಂದ ಡೀಲ್ ಬಂದಿದೆ ಅಂತ ಕೂಗುತ್ತಲೇ ತಂದೆ ಮಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ರಕ್ತದ ಮುಗುಚಿನಲ್ಲಿ ಮಂಜುನಾಥ್, ಬಚಾವಾಗಲು ಓಡಿದ ವಿಶ್ವನಾಥ್. ಪಕ್ಕದ ಮನೆಯ ಕಿರುಚಾಟ. ಹಲ್ಲೆ ಮಾಡಿದ ಆರೋಪಿಗಳಲ್ಲಿ ಪ್ರಜ್ವಲ್ ಹೆಸರು ಕೇಳಿ ಬರುತ್ತಿದೆ. ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಆದರೆ ಈ ಕಥೆಯಲ್ಲಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಗೂಂಡಗಳ ಕೈಯಲ್ಲಿ ಲಾಂಗು ಇತ್ತು, ಆದರೆ ಆ ಲಾಂಗ್ ಹಿಡಿಸಿದ್ದು ಪೊಲೀಸರ. ಈಗ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪ್ರಸನ್ನ ಮತ್ತು ನೇತಾಜಿ ಎಂಬ ಪೊಲೀಸರ ಮೇಲೆಯೇ ಡೀಲ್ ಕೊಟ್ಟು ಹಲ್ಲೆ ಮಾಡಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಸದ್ಯ ಪ್ರಕರಣ ದಾಖಲಾಗಿದೆ, FIR ಕೂಡ ಆಗಿದೆ. ಆದರೆ ಜನ ಕೇಳ್ತಿರುವ ಪ್ರಶ್ನೆ ಏನು? ಪೊಲೀಸರೇ ಅವರ ಮೇಲೆಯೇ ಜನ ಪ್ರಾಣ ಭಯದಿಂದ ದೂರು ಕೊಡಬೇಕಾದ ಪರಿಸ್ಥಿತಿ ನಿಂತಿದೆಯಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿರೋದಂತೂ ಸುಳ್ಳಲ್ಲ. ಸರ್, ಇವರು ಪೊಲೀಸ್ ಅವರು ನನಗೆ ಹೊಡಿಬೇಕು ಅನ್ನೋದನ್ನ ನನ್ನ ಫ್ರೆಂಡ್ ಒಬ್ಬ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಮಾತಾಡಿರೋದು. ಆದ್ರೆ ಅವನ್ಗೆ ಇವರು ಏನ್ ಮಾಡಿದಾರೆ ಅಂದ್ರೆ ಹೆದರಿಸಿ ಬೆದರಿಸಿ ಅವನ್ ಇವಾಗ ನನ್ ಕೈಗೂ ಸಿಗ್ತಾ ಇಲ್ಲ. ನನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಇದ್ದಿದ್ ಮನೆನ ಏನಾದ ಅಂತ ಗೊತ್ತಾಗ್ತಿಲ್ಲ. ಏನಾಗುತ್ತೋ ಗೊತ್ತಿಲ್ಲ ನನಗೆ ಈ ತರ ಅಂತ ನಾನು ಬಂದ್ ಹೇಳಿದೀನಿ. ಮನೇಲಿ ಇಂಟಿಮೇಶನ್ ಕೊಟ್ಟಿದೀನಿ. 1 ಗಂಟೆಗೆ ನನ್ಗೆ ಆಗಿದ್ ನೈಟ್. ಅವತ್ ಮಧ್ಯಾಹ್ನ ನನಗೆ ಮೆಸೇಜ್ ಬಂತು, ಈ ತರ ಹಿಂಗೆ ನಿನ್ ನೋಡಪ್ಪ ಈ ತರ ನಿನ್ ಮೇಲೆ ಕಚೇರಿ ನಡೀತಾ ಇದೆ ಅಂತ ಬಂದ್ಬಿಟ್ಟು ನಾನು ಮನೇಲಿ ಹೇಳಿದೀನಿ. ಈ ತರ ಹಿಂಗೆ ಆಗ್ತಾ ಇದೆ ನನ್ ಮೇಲೆ, ನಾನು ಹುಷಾರಾಗಿರ್ಬೇಕು, ಆದಷ್ಟು ಹುಷಾರಾಗಿರ್ಬೇಕು. ನನ್ ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ನನ್ ಮೇಲೆ ಸಂಚ್ ನಡೀತಾ ಇದೆ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಪೊಲೀಸರು ಈ ತರ ಯಾರ್ಯಾರ ಹತ್ರ ಮಾಡ್ಬೇಕು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ಸೊ ಈಗ ಪೊಲೀಸರು ನಿಮ್ಮ ಮೇಲೆ ಹಲ್ಲೆ ಮಾಡಿಸ್ತಿದ್ದಾರೆ ಅಂತ? ಹೌದು ಸರ್, ಹೌದು. ನಾನು ಮುಂಚೆನೆ ಹೇಳಿದ್ದೆ. ನೀವು ಒಂದ್ಸತಿ ನಮ್ ತಂದೆಯವ್ರ ಹತ್ರ ಮಾತಾಡಿ ಮಾಡಿದ್ರಲ್ಲ. ನೈಟ್ ಎಷ್ಟೊತ್ತಾಗಿತ್ತು ಸರ್ ಅಂದಾಜು? ಸರ್ ಅರೌಂಡ್ 12 o'clock ಆಗಿತ್ತು. ಮಲ್ಕೊಂಡಿದ್ದೆ ಸರ್ ನಾನು. ಮಲ್ಗಿದ್ದವನು ಏನ್ ಇದು ಶಬ್ದ ಆಗ್ತಾ ಇದೆಯಲ್ಲ, ಎಲ್ಲ ಕಾರ್ಲೆಸ್ ಹೊಡೆದಾಕೋತಾರ ಸೌಂಡ್ ಆಗ್ತಾ ಇದೆಯಲ್ಲ, ಏನಿದು ಅಂದ್ರೆ ಕೆಳಗಡೆ ಎದ್ದೋಗಿ ನೋಡಿದಾಗ ಆಗಿತ್ತು ಸರ್ ಇದು. ಮಲ್ಕೊಂಡಿದ್ದವನು ಎದ್ದೋಗಿರಿದೀನಿ ಸರ್ ನಾನು. ನನ್ನ ಹಣೆ ಬರ ನೋಡಿ ಏನಿದೆ ಅಂತ. ಮಲ್ಕೊಂಡಿದ್ದವನು ಎದ್ದೋಗಿದ್ದೀನಿ. ಓಕೆ ಸರ್. ಪಾಪ ಅವನು ಇವಾಗ ನನ್ನ ಫ್ರೆಂಡ್ ಎಲ್ಲಿದ್ದಾನೋ, ಏನ್ ಕತೆ ಅಂತಾನೋ ಗೊತ್ತಿಲ್ಲ. ಅವನ್ಗೆ ಎದುರಿಸಿ ಬೆದರಿಸಿ ಅವ್ನ್ ಇವಾಗ ಅವನ್ ಏನಾದ ಅಂತಾನೆ ಗೊತ್ತಿಲ್ಲ ಸರ್ ನಂಗೆ. ಏನು ಕಾಂಟ್ಯಾಕ್ಟೇ ಇಲ್ಲ. ಫೋನು ಸ್ವಿಚ್ ಆಫ್, ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ಅವನು. ಏನಾದ ಅಂತಾನೆ ಗೊತ್ತಿಲ್ಲ. ಇದು ಸ್ವಲ್ಪ ಗಂಭೀರ.